ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಂದೀಶ್, ರೋಗಶಾಸ್ತ್ರಜ್ಞ ಅಂದ್ರೆ ಕನ್ಸಲ್ಟೆಂಟ್ ಪೆಥಾಲಜಿಸ್ಟ್, ನಂದಿತಾ ಡಯಾಗ್ನೋಸ್ಟಿಕ್ಸ್. ಹೋದ್ವಾರ ನಮ್ಮಲ್ಲಿ ಒಬ್ಬರು ಪೇಷಂಟ್ ಬಂದಿದ್ರು. ಅವರ ಸಮಸ್ಯೆ ಅಂದ್ರೆ ಅತಿಯಾಗಿ ಸುಸ್ತಾಗೋದು, ದಿನನಿತ್ಯದ ಕಾರ್ಯಗಳು ಮಾಡ್ಲಿಕ್ಕೆ ಕೂಡ ಕಷ್ಟ ಆಗಂತ ಪರಿಸ್ಥಿತಿ. ಅವರೊಬ್ಬ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿದಾಗ ಅವರು ಅವ್ರಿಗೆ CBC ಮಾಡಿಸಿ ಅಂತ ಹೇಳಿದ್ರು. CBC ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್. CBC ಅಲ್ಲಿ ಏನ್ ಮಾಹಿತಿ ಸಿಗುತ್ತೆ? ಮೊದಲನೇದಾಗಿ ಹೆಮೋಗ್ಲೋಬಿನ್ ಮಟ್ಟ ತಿಳ್ಕೊಬಹುದು. ಎರಡನೇದು RBC ಅಂದ್ರೆ ಕೆಂಪು ರಕ್ತ ಕಣಗಳು ಎಷ್ಟಿದೆ ಅಂತ ತಿಳ್ಕೊಬಹುದು. ಮೂರನೇದಾಗಿ ಬಿಳಿ ರಕ್ತ ಕಣಗಳು ಅಂದ್ರೆ WBC ಗಳು ಎಷ್ಟಿದೆ ಅಂತ ತಿಳ್ಕೊಬಹುದು. ನಾಲ್ಕನೇದಾಗಿ ಪ್ಲೇಟ್ಲೆಟ್ಸ್ ತಿಳ್ಕೊಬಹುದು. ಅನೇಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ, ಅಂದ್ರೆ ಬರೀ ಹೆಮೋಗ್ಲೋಬಿನ್ ಅಂಶ ಕಡಿಮೆ ಆಗೋದ್ರಿಂದಲ್ಲ, RBC ಕೌಂಟ್ ಕೂಡ ಕಡಿಮೆ ಆಗಿದ್ರೆ ಕೂಡ ಅದನ್ನು ಅನೇಮಿಯಾ ಅಂತ ಕರೀತಾರೆ. ಹಾಗಾಗಿ ಅತಿಯಾಗಿ ರಕ್ತ ಕಣಗಳು ಇದ್ದಾಗ ಅದು ಕೂಡ ಸಮಸ್ಯೆನೆ, ಪಾಲಿಸೈಥೀಮಿಯಾ ಅನ್ನೋ ಒಂದು ಕಂಡೀಷನ್. ಬಿಳಿ ರಕ್ತ ಕಣಗಳು ಅದು ನಮ್ಮ ದೇಹದ ಹೋರಾಡ ಶಕ್ತಿಯನ್ನು ಹೆಚ್ಚುವಂತ ಸೆಲ್ಸ್. ಸೊ ಅದರ ಪ್ರಮಾಣ ಕಡಿಮೆ ಆದಾಗ ಕೂಡ ವ್ಯಕ್ತಿಗೆ ಬಹಳ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಕ್ರಾನಿಕ್ ಡಿಸೀಸಸ್ ಇರಬಹುದು. ಅದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅದು ಬ್ಲಡ್ ಕ್ಯಾನ್ಸರ್ ಅಥವಾ ಲ್ಯೂಕೇಮಿಯಾ ಕೂಡ ಆಗಿರಬಹುದು. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಬಗ್ಗೆ ಹೇಳೋದಾದ್ರೆ, ಪ್ಲೇಟ್ಲೆಟ್ಸ್ ಅಂಶ ಕಡಿಮೆ ಆದಾಗ ರಕ್ತಸ್ರಾವ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಪ್ಲೇಟ್ಲೆಟ್ ಜಾಸ್ತಿ ಆದಾಗ ರಕ್ತ ಹೆಪ್ಪುಗಟ್ಟುವಂತ ಸಾಧ್ಯತೆ ಕೂಡ ಬಹಳ ಇರುತ್ತೆ. CBC ಅನ್ನೋದು ಒಂದು ಸಿಂಪಲ್ ಆಧಾರದ ಬ್ಲಡ್ ಟೆಸ್ಟ್. ಅದರಲ್ಲಿ ನಿಮ್ಮ ರಕ್ತ ಒಂದು ಸಣ್ಣ ಪ್ರಮಾಣದ ರಕ್ತವನ್ನು ಅದನ್ನು ಪರೀಕ್ಷೆ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ನಿಯಮಿತವಾಗಿ CBC ಮಾಡಿಸೋದ್ರಿಂದ ಅವರ ದೇಹದಲ್ಲಿ ಆಗುವ ರಕ್ತದ ಬದಲಾವಣೆಗಳು ಮತ್ತು ದೇಹದ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾಹಿತಿ ಸಿಗುತ್ತೆ.